Hello guys, welcome to Foodie Traveler YouTube channel. Hello guys, welcome back to my channel. This is day 2 in Hampi. ಸೊ ನೆನ್ನೆ ನಾವು ಸೌತ್ ಹಂಪಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇವತ್ತು ನಾರ್ತ್ ಹಂಪಿಗೆ ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೆನ್ನೆ ಬಂದಿದ್ದ ಹೋಟೆಲ್ಗೆ ಬಂದಿದ್ದೀವಿ. ಸೊ ಹೋಟೆಲ್ ಶ್ರೀಶಾ ಅಂತ ಕಮಲಾಪುರಲ್ಲಿರೋದು. ಸೊ ಇಲ್ಲಿನ ಆನಿಯನ್ ದೋಸೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಇದಕ್ಕೆ ಬಂದ್ವಿ. ಸೊ ದಿಸ್ ಇಸ್ ಆನಿಯನ್ ದೋಸೆ. ಸೊ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಾಕಿ ಮಾಡಿದ್ದಾರೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮತ್ತೆ ಇಲ್ಲೇ ಬಂದ್ವಿ. ಕೀಪ್ ವಾಚಿಂಗ್. ಆನೆ ಇದು ಶ್ರೀಕೃಷ್ಣ ದೇವರಾಯ ಅವ್ರದ ವಂಶಸ್ಥರು ಮನೆ, ಇವಾಗಲೂ ಇದ್ದಾರೆ. ಸೊ ಗೈಸ್, ಈಗ ನಾವು ಚಿಂತಾಮಣಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಈ ಚಿಂತಾಮಣಿ ಟೆಂಪಲ್ ಸ್ಪೆಷಾಲಿಟಿ ಏನಂದರೆ, ವಾಲಿನ ಸಾಯಿಸೋದಕ್ಕೋಸ್ಕರ ರಾಮ ಮತ್ತು ರಾಮ ಆ್ಯಂಡ್ ರಾಮ ಸುಗ್ರೀವ ಇವರೆಲ್ಲ ಲಕ್ಷ್ಮಣ ಇವರೆಲ್ಲ ಬಂದು ಇಲ್ಲಿ ಡಿಸ್ಕಷನ್ ಮಾಡಿ ವಾಲಿನ ಇಲ್ಲಿ ತುಂಗಭದ್ರಾ ನದಿ ಹತ್ರ ಸಾಯಿಸಿರುವಂಥ ಪ್ಲೇಸ್ ಇದು. ಸೊ ಇದಕ್ಕೆ ಚಿಂತಾಮಣಿ, ಅವರಿಲ್ಲಿ ಬಂದು ಏನೇನು ಮಾಡ್ಬೋದು ಅಂತ ಚಿಂತೆ ಮಾಡಿದ್ದಕ್ಕೆ ಇದನ್ನು ಚಿಂತಾಮಣಿ ಅಂತ ಕರೀತಾರೆ. ಸೊ ಬನ್ನಿ, ಒಳಗಡೆ ಕೇವ್ ಇದೆ, ದೇವಸ್ಥಾನ ಇದೆ, ಹಾಗೆ ಇಲ್ಲಿ ತುಂಗಭದ್ರಾ ನದಿ ಇದೆ, ಎಲ್ಲ ನೋಡೋಣ. ತುಂಗಭದ್ರಾ ನದಿ ಹರಿತಾ ಇದೆ, ಪಕ್ಕದಲ್ಲೇ ಟೆಂಪಲ್. ಗೈಸ್, ಇದು ಚಿಂತಾಮಣಿ ಶಿವನ ದೇವಸ್ಥಾನ. ರಾಮ ಗುಹೆ. ಸೊ ಗೈಸ್, ಇದೇ ರಾಮನ ಗುಹೆ. ಇಲ್ಲೇ ರಾಮ ಸುಗ್ರೀವ ವಾಲಿನ ಸಾಯಿಸೋದಕ್ಕೋಸ್ಕರ ಇಲ್ಲಿ ಅವರು ಒಂದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋ ಜಾಗ. ಸೊ ನೀವಿಲ್ಲಿ ನೋಡ್ಬೋದು ಹನುಮಂತ, ಲಕ್ಷ್ಮಣ, ರಾಮ, ಇದ್ಯಾರು ಜಾಂಬು ಅಂತನಾ? ಜಾಂಬು ಅಂತ ಸುಗ್ರೀವ. ಸೊ ಇದು ಪೇಂಟಿಂಗ್ ಥರ ಮಾಡಿದ್ದಾರೆ. ಇಲ್ಲಿ ರಾಮನ ಇದಿಟ್ಟಿದ್ದಾರೆ ವಿಗ್ರಹ. ಸೊ ತಣ್ಣಗಿದೆ ಇಲ್ಲಿ. ಗೈಸ್, ಈಗ ನಾವು ಶಬರಿ ಕೇವ್ಗೆ ಬಂದಿದ್ದೀವಿ. ಸೊ ರಾಮಾಯಣದಲ್ಲಿರೋ ಶಬರಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಶಬರಿ ರಾಮನಿಗೋಸ್ಕರ ಕಾಯ್ತಾ ಇದ್ದಂತಹ ಗುಹೆ ಇದೇ ಹಂಪಿಯಲ್ಲಿದೆ. ಸೊ ಇಲ್ಲಿ ಶಬರಿ ರಾಮನಿಗೆ ಕಾಯ್ತಾ ಇದ್ದಿತ್ತು. ಶಬರಿ ಗುಹೆ. ಇದು ಚೆನ್ನಾಗಿದೆ, ತಣ್ಣಗಿಲ್ಲಿ. ಸೊ ಗೈಸ್, ಇದೆ ಶಬರಿ ಗುಹೆ. ಸೊ ಗೈಸ್, ಇದು ಪಂಪಾ ಸರೋವರ. ಆ್ಯಕ್ಚುಲಿ ಈ ಸರೋವರದೊಳಗಡೆ ಕ್ರೊಕೊಡೈಲ್ ಇದೆಯಂತೆ. ಸೊ ಗೈಸ್, ಇಲ್ಲಿ ಕಾಣಿಸ್ತಾ ಇರೋದೇ ಅಂಜನಾದ್ರಿ ಬೆಟ್ಟ. ನೋಡಿ, ಇಲ್ಲಿಂದ ನೀವು ನೋಡಿದ್ರೆ ಆಂಜನೇಯನ ಫೇಸ್ ಚೆನ್ನಾಗಿ ಕಾಣುತ್ತೆ, ಮುಖ ಕಾಣಿಸುತ್ತೆ. ಗೈಸ್, ಈಗ ನಾವು ಬಂದಿದ್ದೀವಿ ದುರ್ಗಾ ದೇವಿ ಟೆಂಪಲ್ಗೆ. ಸೊ ಇಲ್ಲಿ ವಾಲಿ ಕೇವ್ಸ್ ಇದೆ, ಹಾಗೆ ದುರ್ಗಾದೇವಿ ಟೆಂಪಲ್ ಇದೆ. ಸೊ ಬನ್ನಿ ನೋಡೋಣ. ಇದು ದುರ್ಗಾದೇವಿ ಟೆಂಪಲ್. ಇದು ದೇವಸ್ಥಾನಕ್ಕೆ ಬರಬೇಕಂದ್ರೆ 50 ಮೆಟ್ಟಿಲು ಹತ್ತಿಕೊಂಡು ಬರಬೇಕು. ತುಂಬ ಬಿಸಿ ಇದೆ.
ಇಲ್ಲಿ ಹರಕೆ ಕಟ್ಟಿರೋ ಒಂದು ಜಾಗ ಇದೆ. Now we are going to Wali cave. We have to climb the steps to reach the cave. This is Wali cave. ಕೇವ್ ಅಷ್ಟೇ. ಕೇವ್ ಪಕ್ಕನೇ 12 ಜ್ಯೋತಿರ್ಲಿಂಗಾಸ್ ಟೆಂಪಲ್ ಇದೆ. ಈಗ ನಾವು ಹಿಡನ್ ಪ್ಲೇಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಹಂಪಿಯಲ್ಲಿ ಮಸ್ಟ್ ವಿಸಿಟ್ ರೆಸ್ಟೋರೆಂಟ್ ಅಂದರೆ ಹಿಡನ್ ಪ್ಲೇಸ್, ಬಿಕಾಸ್ ಇಲ್ಲಿನ ವೈಬೇ ಆ ಥರ ಇದೆ. ಸೊ ಬನ್ನಿ, ಏನು ಈ ವೈಬು, ಹೇಗಿದೆ ಈ ರೆಸ್ಟೋರೆಂಟು ನೋಡೋಣ. ಸೊ ಗಾಯ್ಸ್, ದಿಸ್ ಇಸ್ ತುಂಗಭದ್ರಾ ರಿವರ್. ಈ ರಿವರ್ ಮಧ್ಯ ನೋಡಿ ಈ ಥರ ಟೇಬಲ್ ಚೇರ್ ಹಾಕಿರ್ತಾರೆ. ಸೊ ಇಲ್ಲಿ ನಾವು ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನೋದೇ ಒಂದು ಸ್ಪೆಷಾಲಿಟಿ. ಸೊ ಗಾಯ್ಸ್, ಈ ರೆಸ್ಟೋರೆಂಟ್ ನೋಡಿ ಎಷ್ಟು ಸಖತ್ತಾಗಿದೆ. ಹಿಡನ್ ಪ್ಲೇಸ್ ಲಿಖಿತಾ ನೈಸಾ? ಹಾಂ, ಫುಲ್ ಕೋಲ್ಡ್. ಡಕ್ಲಿಂಗ್ಸ್ ಸೊ ಗೈಸ್, ನಾವು ಏನೇನು ಆರ್ಡರ್ ಮಾಡಿದ್ದೀವಿ ಅಂದರೆ ಪುಲ್ಕ ವಿತ್ ವೆಜ್ ಕುರ್ಮಾ, ವೆಜ್ ಕರಿ ಆ್ಯಂಡ್ ಪನ್ನೀರ್ ಪಕೋಡ, ಅಲ್ಲ ಪನ್ನೀರ್ 65. ಸೊ ಟೇಸ್ಟ್ ಮಾಡೋಣ. ಈ ವ್ಯೂ ಜೊತೆಗೆ ಹಾಟ್ ಫುಡ್ಡು ಸೂಪರ್. I'm going to take veg curry with naan ಅಲ್ಲ ರೋಟಿ ಪುಲ್ಕ. ఎలా ఉంది? చాలా బాగుంది, చాలా బాగుంది. ప్లేస్ ఇస్ నైస్. ప్లేస్ ತುಂಬ ಚೆನ್ನಾಗಿದೆ. ಗೈಸ್, ಹಂಪಿಗೆ ಬಂದಾಗ ಇಲ್ಲಿ ತೆಪ್ಪದಲ್ಲಿ ಬೋಟ್ ರೈಡಿಂಗ್ ಇರುತ್ತೆ. ಸೊ ಕಾಸ್ಟ್ ಬಂದು ಹಾಫ್ ಕಿಲೋಮೀಟರ್ಗೆ 600 ರೂಪೀಸ್ ಪರ್ ಪರ್ಸನ್ನು. ಇಲ್ಲ ನೀವು ಒಂದು ಬೋಟೇ ತೊಗೊತೀನಿ ಅಂದರೆ 2800 ರೂಪೀಸ್ ಒಂದು ಬೋಟ್ಗೆ. ಸೊ ನಾವು ತೊಗೊತಾ ಇಲ್ಲ, ಬಿಕಾಸ್ ವಾಟರು ಅಷ್ಟಿಲ್ಲ ಆ್ಯಂಡ್ ಆಲ್ಸೋ ಕಾಸ್ಟು ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ತೊಗೊಂಡಿಲ್ಲ. ನೀವೇನಾದರೂ ಬಂದರೆ ಟ್ರೈ ಮಾಡ್ಬೋದು. ಓಕೆ ಗಾಯ್ಸ್, ಈಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇಲ್ಲಿ
ಮಟ್ಕ ಏನಿದು ಕರ್ಡ್, ಮಟ್ಕ ಕರ್ಡ್. ಎಷ್ಟು ಥಿಕ್ ಆಗಿರೋ ಕರ್ಡ್. ಲಸ್ಸಿನೂ ಸಿಗುತ್ತೆ, ಬೇಕಿದ್ರೆ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಬೋದು. ಸೊ ನಾವಿವಾಗ ಮಟ್ಕ ಕರ್ಡ್ನ ಎಂಜಾಯ್ ಮಾಡ್ತಾ ಇದೀವಿ. ಹೌ ಇಸ್ ದ ಟೇಸ್ಟ್? ಯಾ ವೆರಿ ನೈಸ್. ಶೋ ಯುವರ್ಸ್. ಚಿಕನ್ ಸಣ್ಣಗಾಗಿದೆ, ಹಾಟ್ ಇಲ್ಲ, ಬಟ್ ಔಟ್ಸೈಡ್ ಕಂಪೇರ್ ಮಾಡಿದ್ರೆ ಇದು ಓಕೆ, ಚೆನ್ನಾಗಿದೆ. It's time to say bye to Hampi. Bye bye Hampi. Love you.